ಫಸ್ಟ್ ಆಫ್ ಆಲ್ ಸುಪ್ರೀಂ ಕೋರ್ಟ್ ಮಾಡಿರೋ ಪಾಯಿಂಟ್ ಏನು ಅಂದ್ರೆ, ನಿಮ್ಗೆ ಆ ಲ್ಯಾಬ್ ರಿಪೋರ್ಟ್ ಜುಲೈ 18th ಬಂದಿದ್ರೆ ಏನ್ ಆ ರಿಪೋರ್ಟ್ ಅಲ್ಲಿ ಬೀಫ್ ಫ್ಯಾಟ್ ಇದೆ ಮತ್ತೆ ಫಿಶ್ ಆಯಿಲ್ ಇದೆ ಅಂತ ಹೇಳಿದೀರಾ. ಜುಲೈ 18th ರಿಪೋರ್ಟ್ ಬಂದ್ರೆ ಸೆಪ್ಟೆಂಬರ್ 18th ಗೆ ನೀವು ಪ್ರೆಸ್ ಮೀಟ್ ಮಾಡ್ತೀರಾ. ಸೆಪ್ಟೆಂಬರ್ 25th ಗೆ FIR ಫೈಲ್ ಆಗುತ್ತೆ. ಸೆಪ್ಟೆಂಬರ್ 26th ಗೆ SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡ್ತೀರಾ. ಸೊ ಇದೆಲ್ಲ ಇನ್ವೆಸ್ಟಿಗೇಷನ್ ಆಗದೇನೆ ಏನಕ್ಕೆ ನೀವು ಪಬ್ಲಿಕ್ ಗೆ ರಿಪೋರ್ಟ್ ಮಾಡಿದ್ರಿ ಇದನ್ನ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಡಲ್ಟರೇಟೆಡ್ ಗೀನ ಲಡ್ಡು ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡಿರೋ ತರ ಯಾವ್ದೇ ರಿಪೋರ್ಟ್ ಅಲ್ಲಿ ಇಲ್ಲ, ಮತ್ತೆ ಯಾವುದೇ ತರ ಸಾಲಿಡ್ ಪ್ರೂಫ್ ಇಲ್ಲ. ಎಲ್ಲ ಇಲ್ದೇನೆ ನೀವು ಪಬ್ಲಿಕ್ ಗೆ ಹೇಗೆ ಇದನ್ನ ಅನೌನ್ಸ್ ಮಾಡಿದ್ರಿ ಅಂತ ಪಾಯಿಂಟ್ ಮಾಡಿದ್ದಾರೆ. ಪಾಲಿಟಿಕ್ಸ್ ಗೆ ದೇವ್ರನ್ನ ತರಬೇಡಿ ಅಂತಾನು ಹೇಳಿದ್ದಾರೆ. ಡೋಂಟ್ ಬ್ರಿಂಗ್ ಗಾಡ್ ಟು ದಿ ಪಾಲಿಟಿಕ್ಸ್ ಅಂತ ಹೇಳಿದ್ದಾರೆ. ಎಲ್ಲ ಬರೀ ಸುಪ್ರೀಂ ಕೋರ್ಟ್ ಮಾಡಿರೋ ಕ್ವಶನ್ಸ್ ಅಷ್ಟೇ. ಮತ್ತೆ ಹಿಯರಿಂಗ್ October 3rd ಇದೆ. ಅವಾಗ ಈ ಸೈಡ್ ಇಂದಾನು ವಾದ ಕೇಳ್ತಾರೆ. ಸೊ ಎರಡು ಸೈಡ್ ಇಂದಾನು ಕೇಳಿ ಒಂದು ಕನ್ಕ್ಲೂಷನ್ ಬಂದು ಮತ್ತೆ ಇನ್ವೆಸ್ಟಿಗೇಷನ್ ಫರ್ದರ್ ಹೋಗ್ಬೇಕಾ ಇಲ್ವಾ ಅನ್ನೋದು ಡಿಸೈಡ್ ಮಾಡಿ.